ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಆಧಾರ್ ಕಾರ್ಡ್ನ ಹೊಸ ಅಪ್ಡೇಟ್ನ ಬಗ್ಗೆ ತಿಳಿಯೋಣ. ಅದರ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ಚರ್ಚಿಸೋಣ. ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್. ಬನ್ನಿ ಹಾಗಾದರೆ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಸರ್ಕಾರದ ಯಾವುದೇ ಕಾರ್ಯ ನಡೆಯಬೇಕಾದರೆ ನಿಮಗೆ ಆಧಾರ್ ಕಾರ್ಡ್ ಮುಖ್ಯ. ಮೊದಲು ಕೇಳೋದು ಆಧಾರ್ ಕಾರ್ಡನ್ನು. ಅದನ್ನು ಅಪ್ಡೇಟ್ ಮಾಡಿಲ್ಲ ಅಂದರೆ ನಿಮ್ಮ ಕೆಲಸ ಅವತ್ತು ನಡೆಯಲ್ಲ. ಅದಕ್ಕೆ ಬೇಕಾಗಿ ಇವಾಗಲೇ ನೀವು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಕೊಳ್ಳಿ. ಅದರ ಪೂರ ಪ್ರೊಸೀಜರನ್ನು ನಾನು ಇವತ್ತು ನಿಮ್ಮ ಹತ್ರ ಹೇಳಲಿದ್ದೇನೆ. ಮೊದಲು ನೀವು ನಿಮ್ಮ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಕೊಳ್ಳಿ. ನಂತರ ಅದರಲ್ಲಿ UIDAI ಎಂದು ಟೈಪ್ ಮಾಡಿ. ಆಗ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತದೆ. ನಂತರ ನೀವು ಆ ಲಿಂಕನ್ನು ಒತ್ತಿ ಮುಂದುವರಿದಾಗ ಲ್ಯಾಂಗ್ವೇಜ್ ಕೇಳುತ್ತದೆ. ನಂತರ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಆಧಾರ್ ಅಪ್ಡೇಟ್ ಎಂಬುದನ್ನು ಕ್ಲಿಕ್ ಮಾಡಿ. ಆಮೇಲೆ ಸ್ಕ್ರಾಲ್ ಮಾಡ್ತಾ ಕೆಳಗೆ ಬನ್ನಿ. ಅಲ್ಲಿ ನಿಮಗೆ ಆಧಾರ್ ಸ್ಟೇಟಸ್ ಎಂದು ಇಂಟರ್ಫೇಸ್ ಕಾಣಿಸ್ತದೆ. ನಂತರ ನೀವು ಅದನ್ನು ಕ್ಲಿಕ್ ಮಾಡಿ. ಆವಾಗ ನೀವು ಇದುವರೆಗೆ ಯಾವುದೆಲ್ಲ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿದ್ದೀರಿ ಅದರ ಡೀಟೇಲ್ಸ್ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿ ನೋಡಿ. ಅಪ್ಡೇಟ್ನ ಲಾಸ್ಟ್ ಡೇಟ್ ಬಂದು ಇದೇ ತಿಂಗಳು, ಅಂದರೆ ಸೆಪ್ಟೆಂಬರ್ 20ನೇ ತಾರೀಕಿಗೆ ಲಾಸ್ಟ್ ಡೇಟ್ ಆಗಿದೆ. ಅದಕ್ಕಿಂತ ಮೊದಲು ಎಲ್ಲರೂ ಮಾಡಬೇಕು. ನಂತರ ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ನಿಮಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಅಂದರೆ 12 ಡಿಜಿಟ್ ಇರುವ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಬೇಕು. ನಂತರ ಅಲ್ಲಿ ನಿಮಗೆ ಒಂದು ಕ್ಯಾಪ್ಚಾ ಕೋಡ್ ಕಾಣಿಸ್ತದೆ. ಅದರಲ್ಲಿ ಕ್ಯಾಪಿಟಲ್ ಅಕ್ಷರ ಇದ್ದರೆ ಕ್ಯಾಪಿಟಲಲ್ಲಿ, ಸ್ಮಾಲಲ್ಲಿ ಇದ್ದರೆ ಸ್ಮಾಲಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತದೆ. ನಂತರ ನೀವು ಮೊದಲು ಕೊಟ್ಟಿರುವ ಆಧಾರ್ಗೆ ಕೊಟ್ಟಿರುವ ಫೋನ್ ನಂಬರಿಗೆ ಒಂದು OTP ಬರುತ್ತದೆ. ಆ OTPಯನ್ನು ನೀವು ನೋಡಿ ಎಂಟ್ರಿ ಮಾಡಬೇಕಾಗುತ್ತದೆ. ನಂತರ ನೀವು ಲಾಗಿನ್ ಆಗ್ತೀರಾ. ಲಾಗಿನ್ ಆದಮೇಲೆ ನಿಮ್ಮ ಸ್ಟೇಟಸ್ ಅಲ್ಲಿ ಕಾಣಿಸ್ತದೆ. ನೀವು ಮೊದಲು ಯಾವುದೆಲ್ಲ ಡಾಕ್ಯುಮೆಂಟ್ಸನ್ನು ಕೊಟ್ಟಿದ್ದೀರಿ ಅದು ಸರಿಯಾಗಿದೆಯಾ ಇಲ್ಲವಾ ಎಂದು. ಆದರೆ ಇಲ್ಲಿ ಯಾವುದೇ ಎಡಿಟಿಂಗ್ ಮಾಡಲಿಕ್ಕೆ ಆಗೋದಿಲ್ಲ ನಿಮಗೆ. ಅದು ಹೊಸದಾಗಿ ಅಂದರೆ EKYC ಮಾಡಿಸಬೇಕು. ಆದರೆ ಮಾತ್ರ ಆಧಾರ್ ಕಾರ್ಡ್ ನಿಮಗೆ ಅಪ್ಡೇಟ್ ಆಗೋದು. ಇಲ್ಲಾಂದರೆ ನಿಮ್ಮ ಆಧಾರ್ ಕಾರ್ಡ್ ಇನ್ಯಾಕ್ಟಿವ್ ಆಗ್ತದೆ. ನಂತರ ಮೊದಲಿಗೆ ಬರುವ ಲಿಂಕನ್ನು ಒತ್ತಬೇಕಾಗುತ್ತದೆ. ಅಲ್ಲಿ ನಿಮಗೆ ನಿಮ್ಮ ಅಪ್ಡೇಟನ್ನು ಮಾಡುವ ಅವಕಾಶವಿದೆ. ಆದರೆ ಯಾವುದೇ ಎಡಿಟಿಂಗ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. EKYC ಆಗುತ್ತದೆ. ನಿಮಗೆ ಏನಾದರೂ ಹೆಸರು ಚೇಂಜ್ ಮಾಡಬೇಕು, ನಿಮ್ಮ ಅಡ್ರೆಸ್ ಚೇಂಜ್ ಮಾಡಬೇಕು, ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವೊಂದು ಬೇರೆ ಒಂದು ಫಾರ್ಮನ್ನು ಫಿಲ್ ಮಾಡಬೇಕಾಗುತ್ತದೆ. ನಂತರ ನೀವು ನೆಕ್ಸ್ಟ್ ಅಂತ ಒತ್ತಿದರೆ ನಿಮಗೆ ಅಲ್ಲಿ ಬೇರೊಂದು ಇಂಟರ್ಫೇಸ್ ಓಪನ್ ಆಗುತ್ತದೆ. ನೀವು ಮೊದಲು ಕೊಟ್ಟ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದ್ದರೆ ಐ ವೆರಿಫೈಡ್ ಇಟ್ ಎಂದು ಒತ್ತಿದರೆ ಸಾಕಾಗುತ್ತದೆ. ನಂತರ ನೆಕ್ಸ್ಟ್ ಎಂದು ಒತ್ತಿದಾಗ ನಿಮಗೆ ಎಲ್ಲಿ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕೆಂದು ಅದು ಕಾಣಿಸ್ತದೆ. ಆವಾಗ ನೀವು ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ 2 MBಗಿಂತ ಜಾಸ್ತಿ ಇರಬಾರ್ದು. ಅದು JPG, PNB ಮತ್ತು PDF ಈ ಫೈಲ್ಗಳನ್ನು ಇದಕ್ಕೆ ಅಪ್ಲೋಡ್ ಮಾಡ್ಬೋದು. ನಂತರ ಅಪ್ಲೋಡ್ ಮಾಡುವ ಜಾಗದಲ್ಲಿ ನಿಮಗೆ ಅಲ್ಲಿ ಐಡೆಂಟಿ ಪ್ರೂಫ್ ಕೊಡಬೇಕಾಗುತ್ತದೆ. ಅದಕ್ಕೆ ಒಂದು ಲಿಸ್ಟ್ ಬರುತ್ತದೆ. ನೀವು ಯಾವುದನ್ನು ಬೇಕಾದರೂ ಅಪ್ಲೋಡ್ ಮಾಡ್ಬೋದು. ಪಾಸ್ಪೋರ್ಟ್ ಮಾಡ್ಬೋದು, ಐಡೆಂಟಿ ಕಾರ್ಡ್ ಮಾಡ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಮಾಡ್ಬೋದು, ಪ್ಯಾನ್ ಕಾರ್ಡನ್ನು ಮಾಡ್ಬೋದು. ಇದರ ಅಡ್ರೆಸ್ ಪ್ರೂಫ್ ಅಂತ ಯಾವುದನ್ನು ಬೇಕಾದರೂ ಕೊಡ್ಬೋದು ನಿಮಗೆ. ಅದನ್ನು ನಿಮ್ಮ ಹತ್ರ ಯಾವುದಿದೆ ಅದನ್ನು ನೀವು ಅಪ್ಲೋಡ್ ಮಾಡುವ ಅವಕಾಶವಿದೆ. ಇಲ್ಲಿ ಗಮನಿಸಬೇಕಾದ ಅಂಶವೇನೆಂದರೆ ನಾವು ಕೊಡುವ ID ಪ್ರೂಫಲ್ಲಿ ನಮ್ಮ ಹೆಸರು ಮತ್ತು ನಮ್ಮ ಫೋಟೋ ಎಲ್ಲ ಕರೆಕ್ಟಾಗಿರಬೇಕು. ಇಲ್ಲಾಂದರೆ ನೀವು ನಿಮ್ಮ ಗ್ಯಾಲರಿಯಲ್ಲಿ ಯಾವ ಫೋಟೋ ಇದೆ ಅದನ್ನು ನೀವು ಅಪ್ಲೋಡ್ ಮಾಡುವ ಅವಕಾಶ ಕೂಡ ಇಲ್ಲಿ ಇದೆ. ಇಲ್ಲಾಂದರೆ ನಿಮಗೆ ಕ್ಯಾಮರಾದಲ್ಲಿ ಡೈರೆಕ್ಟಾಗಿ ಫೋಟೋ ತೆಗೆದು ಅಪ್ಲೋಡ್ ಮಾಡುವ ಅವಕಾಶ ಕೂಡ ಇಲ್ಲಿದೆ. ಮತ್ತು ಅಡ್ರೆಸ್ ಪ್ರೂಫಿಗೆ ಕೂಡ ಹಾಗೆ ನೀವು ಎಲೆಕ್ಟ್ರಿಸಿಟಿ ಬಿಲ್ ಒರಿಜಿನಲನ್ನು ಸ್ಕ್ಯಾನ್ ಮಾಡಬೇಕಾಗುತ್ತದೆ. ಇಲ್ಲಾಂದರೆ ಯುಟಿಲಿಟಿ ಬಿಲ್ ಇದನ್ನೆಲ್ಲ ನಿಮಗೆ ಮಾಡ್ಬೋದು. ನರೇಗಾ ಜಾಬ್ ಕಾರ್ಡನ್ನು ಕೂಡ ಇದಕ್ಕೆ ಅಡ್ರೆಸ್ ಪ್ರೂಫಾಗಿ ನೀವು ಕೊಡ್ಬೋದು. ಈ ಪೇಜಲ್ಲಿ ನಿಮಗೆ ಪೇಮೆಂಟ್ ಮೋಡ್ ಇರುತ್ತದೆ. ಆದರೆ ಯಾವುದೇ ಫೀಸ್ ಕಟ್ಟುವ ಅಗತ್ಯವಿಲ್ಲ 20ನೇ ತಾರೀಕಿನವರೆಗೆ. ನಂತರ ನಿಮಗೆ ಪೆನಾಲ್ಟಿ ಬರುವ ಚಾನ್ಸಸ್ ಇದೆ. ಆದರೆ ಇವಾಗ ಯಾವ
ಪೇಮೆಂಟ್ ಕೂಡ ಕಟ್ಟುವ ಅಗತ್ಯವಿಲ್ಲ. ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಬೋದು. ಆಗ ನಿಮಗೆ ಸಬ್ಮಿಟ್ ಅಂತ ಸಕ್ಸಸ್ಫುಲ್ಲಿ ಕಾಣಿಸ್ತದೆ. ನಂತರ ನೀವು ಅಲ್ಲಿಂದ ಒಂದು ಎಕ್ನಾಲಜಿಮೆಂಟ್ ಸರ್ಟಿಫಿಕೇಟ್ ನಿಮಗೆ ಸಿಗುತ್ತದೆ. ಅಂದರೆ ನೀವು ಇಲ್ಲಿ ಕೊಟ್ಟ ರಶೀದಿ ನಿಮಗೆ ಸಿಗುತ್ತದೆ. ಅದನ್ನು ನೀವು ಸೂಕ್ಷ್ಮವಾಗಿ ಇಟ್ಕೊಳ್ಬೇಕಾಗುತ್ತದೆ. ಇದರ ಆಧಾರ್ ಕಾರ್ಡ್ ಬಂದು ನಿಮಗೆ ಪೋಸ್ಟಲ್ಲಿ ಬರೋದು. ಅದು ಒಂದು ತಿಂಗಳು ಅದಕ್ಕೆ ತಗೊಳ್ತದೆ. ಅಲ್ಲಿವರೆಗೆ ನೀವು ಎಕ್ನಾಲಜಿ ಸರ್ಟಿಫಿಕೇಟನ್ನು ಸೂಕ್ಷ್ಮವಾಗಿ ಇಟ್ಟುಕೊಳ್ಳಬೇಕಾಗುತ್ತದೆ. ಎಕ್ನಾಲಜ್ಮೆಂಟ್ ಸರ್ಟಿಫಿಕೇಟ್ ಬಂದು ಅಲ್ಲೇ ಮೇಲ್ಗಡೆ ಅದರ ಪಿಕ್ಚರ್ ಇರ್ತದೆ. ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಎಕ್ನಾಲಜ್ಮೆಂಟ್ ಸರ್ಟಿಫಿಕೇಟಲ್ಲಿ ಒಂದು ನಂಬರನ್ನು ಕೊಟ್ಟಿರ್ತಾರೆ. ಆ ನಂಬರನ್ನು ಇಟ್ಕೊಂಡು ನೀವು ಯಾವಾಗ ಬೇಕಾದರೂ ಸ್ಟೇಟಸನ್ನು ಚೆಕ್ ಮಾಡ್ಬೋದು. ಆಧಾರ್ ಕಾರ್ಡ್ ನಿಮಗೆ ಕೆಲವೊಮ್ಮೆ 1 ವಾರದಲ್ಲೇ ಬರ್ತದೆ, ಕೆಲವೊಮ್ಮೆ. ಈಗ ನಿಮ್ಮ ಅಪ್ಲಿಕೇಶನ್ ಸರ್ಕಾರದ ಕೈಯಲ್ಲಿ ಸೇರಿರುತ್ತದೆ. ಇನ್ನು ಅವರೇ ಅದನ್ನು ಅಪ್ರೂವಲ್ ಕೊಡಬೇಕಾಗುತ್ತದೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮನೆಯಿಂದಲೇ ನಿಮ್ಮ ಮೊಬೈಲಿಂದಲೇ ನೀವು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡ್ಬೋದೆಂದು. ಇದು ನಿಮಗೆ ಮನೆಯಲ್ಲಿ ಮಾಡಲಿಕ್ಕೆ ನಿಮ್ಮ ಫೋನಲ್ಲಿ ಕಷ್ಟವಾಗುತ್ತಿದ್ದರೆ ನೀವು ಹತ್ತಿರದ ಆನ್ಲೈನ್ ಸೆಂಟರಿಗೆ ಹೋಗಿ ಕೂಡ ಮಾಡ್ಬೋದು. ಅಲ್ಲಿ ನಿಮಗೆ ಎಕ್ಸ್ಪರ್ಟ್ ಅವರು ಇರುತ್ತಾರೆ, ಅವರಿಂದ ಮಾಡಿಸುವುದು ತುಂಬ ಉತ್ತಮ. ಇಲ್ಲಾಂದರೆ ನಿಮಗೆ ಮನೆಯಲ್ಲೇ ಮಾಡ್ಬೋದು ನಿಮ್ಮ ಮೊಬೈಲ್ನ ಮುಖಾಂತರ. ಆದರೆ ಇದು ಫೆಬ್ರವರಿ 14ವರೆಗೆ ಲಾಸ್ಟ್ ಟೈಮ್ ಕೊಟ್ಟಿದ್ದರು. ಈಗ ಅದನ್ನು ಎಕ್ಸ್ಟೆಂಡ್ ಮಾಡಿ ಸೆಪ್ಟೆಂಬರ್ 20ರವರೆಗೆ ಕೊಟ್ಟಿದ್ದಾರೆ. ಇದರ ಸದುಪಯೋಗವನ್ನು ಎಲ್ಲರೂ ಪಡೆಯಿರಿ. ಯಾಕಂದರೆ ನಾವು ಇದನ್ನು ಮಾಡದಿದ್ದರೆ ನಮ್ಮ ಅರ್ಜೆಂಟ್ ಕೆಲಸವೆಲ್ಲ ನಿಂತು ಹೋಗುತ್ತದೆ. ಈಗ ಮಾಡಿದರೆ ಫೈನ್ ಕೂಡ ಇರಲ್ಲ. ಯಾವುದೇ ಫೈನ್ ಇಲ್ಲದೆ ಇವಾಗ ನಮಗೆ ಇದನ್ನು ಮಾಡ್ಬೋದು. ಸರ್ಕಾರವು ಒಂದೊಂದು ಚಾನ್ಸನ್ನು ಕೊಡ್ತಾ ಇರುತ್ತದೆ. ಆದರೆ ಮೊದಲಿನ ಹಾಗೆ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕಂತ ಸ್ಟಾರ್ಟಿಂಗಲ್ಲಿ ಯಾರೂ ಮಾಡಿರಲಿಲ್ಲ. ಆದರೆ ಲಾಸ್ಟ್ ಮೂಮೆಂಟಿಗೆ ಎಲ್ಲರೂ ನಿಂತರು. ಆವಾಗ ಕೆಲವರಿಗೆ ಫೈನ್ ಕಟ್ಟಬೇಕಾಗಿ ಬಂತು. ಆ ಥರ ಇದಕ್ಕೆ ಮಾಡಬೇಡಿ. ನೀವು ಆದಷ್ಟು ಬೇಗ ನೀವು ಮೊಬೈಲಲ್ಲೇ ಇಲ್ಲಾಂದರೆ ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರ್ಗೆ ಹೋಗಿ ನೀವು ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಅಂದ್ಕೊಳ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬೈ ಸಿ ಯು. ಇದೇ ಥರ ಒಳ್ಳೆ ವಿಡಿಯೋಗಳನ್ನು ನಮ್ಮ ಚಾನಲ್ಗೆ ಭೇಟಿಯಾಗಿ ಸರ್ಚ್ ಮಾಡಿ ಎನ್ನುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಬಾಯ್.